ಈಗ ನೀವು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ HAL ಏರ್ಪೋರ್ಟ್ ನಿಂದ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ದೆಹಲಿಯಿಂದ HAL ವಿಮಾನ ನಿಲ್ದಾಣಕ್ಕೆ ಬಂದು ಲ್ಯಾಂಡ್ ಆದ್ರು. ಈಗ HAL ವಿಮಾನ ನಿಲ್ದಾಣದಿಂದ ತೆರಳುತ್ತಾ ಇದ್ದಾರೆ. ಆ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆದ್ರೆ ಕಾಡುವಂತ ಪ್ರಶ್ನೆ ಏನು, ದೊಡ್ಡ ಕುತೂಹಲ ಏನು ಅಂತಂದ್ರೆ ಈಗ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಬಹುಶಃ ಅದು ಇಲ್ಲ ಅನ್ನುವಂಥ ರೀತಿನೇ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ HAL ಏರ್ಪೋರ್ಟ್ನಿಂದ ತೆರಳಿದ್ದಾರೆ. ಅವರ ಜೊತೆಗೆ ಆಪ್ತ ಸಚಿವರು ಕೂಡ ಅವರದೇ ವಾಹನದಲ್ಲಿ ತೆರಳಿದ್ದಾರೆ. ಸಚಿವ ಜಮೀರ್ ಅವ್ರನ್ನ ಗಮನಿಸಿದ್ರಿ. ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು HAL ಏರ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. HAL ಏರ್ಪೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ಒಂದು ದೊಡ್ಡ ಕುತೂಹಲ ಆಯಿತು. ಏನು ಅಂತಂದ್ರೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವತ್ತೆಲ್ಲ ಏನೇನು ಡೆವಲಪ್ಮೆಂಟ್ಗಳಾಯಿತು, ಹೈ ವೋಲ್ಟೇಜ್ ಸಭೆಗಳಾಯಿತು, ಸರಣಿ ಸಭೆಗಳಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಾಜ್ಯದ ಜನತೆಗೆ ಮಾಹಿತಿಯನ್ನು ನೀಡ್ತಾರಾ, ಚರ್ಚೆ ಆಗಿರೋ ವಿಷಯಗಳ ಬಗ್ಗೆ ರಾಜ್ಯದ ಜನತೆಯೊಟ್ಟಿಗೆ ಹಂಚಿಕೊಳ್ತಾರಾ ಅಂತ. ಆದರೆ ಯಾವುದೂ ಕೂಡ ಆಗಿಲ್ಲ. ಈಗ HAL ಏರ್ಪೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ನೆನಪಿರಲಿ, ನಾಳೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ, ಕರ್ನಾಟಕ ರಾಜಕೀಯದ ಪಾಲಿಗೆ ಒಂದು ಮಹತ್ವವಾದಂತಹ ದಿನ, ಹೈ ವೋಲ್ಟೇಜ್ ದಿನ. ಸಿದ್ದರಾಮಯ್ಯನವರು ಬಂದಿದ್ದಾರೆ, ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ನಾಳೆ ಮಧ್ಯಾಹ್ನ 12:15 ಫ್ಲೈಟ್ನಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಈಗ ಗಮನಿಸ್ತಾ ಇದ್ದೀರಿ, ಇದು HAL ಏರ್ಪೋರ್ಟ್ನ ಒಂದು ವಿಜುವಲ್ಸ್. ಇದು ದೆಹಲಿಯ ಹೈಡ್ರಾಮದ ಬಳಿಕ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಒಂದು ನಿರಾಸೆಯ ಭಾವನೆಯಿಂದಾನೇ ಅವರು ವಾಪಸ್ ಆಗಿರುವಂಥದ್ದು. ಯಾಕಂದರೆ ಅವರಿಗೆ ಒಂದು ದೊಡ್ಡ ಶಾಕ್. ಅದು ಹೈಕಮಾಂಡ್ ರಿಸೈನ್ ಮಾಡುವಂಥ ಹೇಳುವಂಥ ಸಾಧ್ಯತೆ ಅದು ನನಗೆ ತುಂಬ ಕಡಿಮೆ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಅವ್ರದ್ದು ಅಂಥ ಒಂದು ಛಾಪು ರಾಜಕೀಯದಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ದೇಶದಲ್ಲೇ ಕರ್ನಾಟಕ ಪ್ರಮುಖವಾದಂಥ ರಾಜ್ಯ, ಕಾಂಗ್ರೆಸ್ ಪಾಲಿಗೆ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ. ಆ್ಯಂಡ್ ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಛಾಪ್ ಇದೆಯಲ್ಲ ಕರ್ನಾಟಕ ರಾಜಕೀಯದಲ್ಲಿ, ಬಹುಶಃ ಈಗ ಪ್ರಸ್ತುತವಾಗಿ ರಾಜಕೀಯದಲ್ಲಿ ಅಂಥ ಒಂದು ಮಾಸ್ ಅಪೀಲ್ ಯಾವ ನಾಯಕರಿಗೂ ಕೂಡ ಇಲ್ಲ, ಅಥವಾ ಇರೋದು ಕಡಿಮೆ ಅಂತ ಹೇಳಬಹುದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಈಗ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅಲ್ಲಿಂದ ವಾಪಸ್ ಅವರ ಕಾವೇರಿ ನಿವಾಸಕ್ಕೆ ತೆರಳಿದ್ರಾ, ಅಥವಾ ಬೇರೆಲ್ಲಾದರೂ ಅವರ ಆಪ್ತರ ಜೊತೆಗೆ ಸಭೆ ಮಾಡಲಿಕ್ಕೆ ಇನ್ನೊಂದು ಪವರ್ ಪಾಯಿಂಟನ್ನು ಅಥವಾ ಸೆಂಟರನ್ನು ಹುಡ್ಕೊಂಡಿದ್ದಾರಾ ಅಂತ? ಖಂಡಿತವಾಗಿಯೂ ರಾಹುಲ್, ಏನೀಗಾಗಲೇ ಸದ್ಯಕ್ಕೆ ಈಗ ತಾನೇ ಏರ್ಪೋರ್ಟ್ನಿಂದ HAL ಏರ್ಪೋರ್ಟ್ ನಿಲ್ದಾಣಕ್ಕೆ ತಲುಪಿದಾದ ನಂತರ ಈಗ ತಮ್ಮ ನಿವಾಸ ಕಾವೇರಿ ಕಡೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹಲವು ಆಪ್ತ ಸಚಿವರು ಜೊತೆಗೆ ಶಾಸಕರು ಕೂಡ ಹೊರಟಿರುವಂತಹದ್ದು. ಈಗ ಮತ್ತೆ ಡಿಸ್ಕಸ್ ಮಾಡ್ಲಿಕ್ಕೆ ಅವರಿಗೆ ಒಂದು ದಿನದ ಕಾಲ ಕೂಡ ಸಿಕ್ಕಿರುವಂತಹದ್ದು. ಅಂದ್ರೆ ನಾಳೆ ಯಾವ ರೀತಿಯಾಗಿ ಡಿಸ್ಕಷನ್ ಮಾಡ್ತಾರೆ, ಮತ್ತೆ ಏನೆಲ್ಲ ದೆಹಲಿಯಲ್ಲಿ ಸೂಚನೆ ನೀಡಲಾಗಿದೆ ಅದರೆಲ್ಲದರ ಮೇಲೆ ಮೇರೆಗೆ ನಾಳೆ ಕೂಡ ಡಿಸ್ಕಸ್ ಮಾಡಿ ಅದಾದ ನಂತರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಅವರು ಕೈಗೊಳ್ತಾರೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗತ್ತೆ. ಇನ್ನು ಈಗ ಅಧಿಕೃತ ಮಾಹಿತಿಗಳ ಪ್ರಕಾರ ಅಥವಾ ಉನ್ನತ ಮೂಲಗಳ ಪ್ರಕಾರ ಗುರುವಾರ ರಾಜೀನಾಮೆ ಕೊಡ್ಲಿಕ್ಕೆ ದಿಲ್ಲಿಯಲ್ಲಿ ಸೂಚನೆ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸಚಿವರು ಈಗಾಗಲೇ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಮತ್ತೆ ಕ್ಯಾಬಿನೆಟ್ ಏನಾದ್ರೂ ಮರು ಸಚಿವ ಮಾಡ್ಬೇಕಂದ್ರೆ ರಚನೆ ಮಾಡ್ಬೇಕು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಏನ್ ಮಾಡಬೇಕಾಗತ್ತೆ, ಮತ್ತೆ ಅಧಿಕಾರ ಹಂಚಿಕೆ ಯಾವ ರೀತಿಯಾಗಿರ್ಬೇಕಾಗತ್ತೆ. ಉನ್ನತ ಮೂಲಗಳ ಪ್ರಕಾರ ಈ ಬಾರಿಗೆ 4 ಜನ DCM ಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ
ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ 4 ಜನ DCMಗಳು ಯಾರ್ಯಾರೆಲ್ಲ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕೃತವಾಗಿ ಒಂದು ಗಟ್ಟಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಎಂಟೈರ್ ರಾಜ್ಯದ ರಾಜಕೀಯ ಈಗಾಗಲೇ ರಂಗೇರಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತಹ ಒಂದು ಊಹೆ ಮೇರೆಗೆ ಸಚಿವರು ಮತ್ತೆ ಏನು ಶಾಸಕರಿದ್ದಾರೆ ಅವರ ಅಭಿಪ್ರಾಯ ಯಾವ ರೀತಿಯಾಗಿದೆ, ಯಾರ ಬಲ ಏನು ಅನ್ನುವಂತಹದನ್ನ ಹೈಕಮಾಂಡ್ ಕನ್ಸಿಡರ್ ಮಾಡಿದ್ಯಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಸಾಕಷ್ಟು ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾಳೆ ಅಥವಾ ನಾಳಿದ್ದು 2 ದಿನ ಅವ್ರಿಗೆ ಟೈಮ್ ಸಿಕ್ಕಂತ ಸಂದರ್ಭದಲ್ಲಿ ಏನು ರಾಜಕೀಯವಾಗಿ ಎಷ್ಟು ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗುತ್ತೆ. ರಾಹುಲ್ ಚಂದ್ರಶೇಖರ್, ಈಗ ಒಂದು ಕಡೆ IPL ನಲ್ಲಿ RCB ಗೆದ್ದು ಫೈನಲ್ಗೆ ಪ್ರವೇಶ ಮಾಡಿದೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ ಕೂಡ ಒಂದು ರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ RCB ಫೈನಲ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾವೇನಿದ್ದೀವಿ, ಅದೇ ಥರ DCM DK ಶಿವಕುಮಾರ್ ಅವರ ಕ್ಯಾಂಪ್ ನಮ್ಮ ನಾಯಕ ಕೂಡ ಫೈನಲ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರಾ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡು ಸಾಕಷ್ಟು ರಾಜಕೀಯ ಏಳುಬೀಳುಗಳನ್ನ ರಾಜ್ಯದಲ್ಲಿ ಕಳೆದ ಒಂದು 6 ತಿಂಗಳ ನಡೀತಾನೆ ಇರುವಂತಹದ್ದು. ಅಂದ್ರೆ ಹೈಕಮಾಂಡ್ ಭೇಟಿಗೆ DK ಶಿವಕುಮಾರ್ ತಿಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಹೈಕಮಾಂಡ್ ಸಾಕಷ್ಟು ಅವರನ್ನ ಮಾತುಗಳಿಗೆ ಆಗ್ಲಿ ಅಥವಾ ಮೀಟಿಂಗ್ ಆಗ್ಲಿ ಸಿಕ್ಕಿರೋದಿಲ್ಲ. ಆಗ ನಿರಾಸೆಯಾಗಿ ಅವರು ವಾಪಸ್ ಬಂದಿದ್ರು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಆಗತ್ತಾ ಅನ್ನುವಂತಹದ್ದು ಕೂಡ ಕಾತ್ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಬೆಳಗ್ಗೆಯಿಂದ ನಡೆದಂತಹ ಒಂದು ಸಭೆಗಳೇನಿತ್ತು ಆ ಒಂದು ಸಭೆಗಳಲ್ಲಿ ಎಲ್ಲೂ ಕೂಡ DK ಶಿವಕುಮಾರ್ ಕಾಣಿಸ್ಕೊಂಡಿಲ್ಲ. ಇನ್ನೂ ಕೂಡ DK ಶಿವಕುಮಾರ್ ಡೆಲ್ಲಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಜನ ಬೆಂಗಳೂರು ಬಿಟ್ಟು ಅಲ್ಲಿ ದೆಹಲಿಗೆ ಹೋಗಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಬಣ ಏನಿತ್ತು ಆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಕಂಪ್ಲೀಟ್ ಆಗಿ ದೆಹಲಿಯಲ್ಲಿ ಇಂದು ಬೀಡು ಬಿಟ್ಟಿತ್ತು. ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ ಚರ್ಚೆಯನ್ನು ನಡೆಸಿದ ನಂತರ ಅವರೆಲ್ಲರೂ ಕೂಡ ಇವಾಗ ವಾಪಸ್ ಬಂದಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ DK ಬಣ ಏನಿತ್ತು ಆ DK ಬಣ ಜೊತೆ ಆಗ್ಲಿ ಅಥವಾ DK ಜೊತೆ ಆಗ್ಲಿ ಈವರೆಗೂ ಕೂಡ ಉನ್ನತ ಮಟ್ಟದ ಸಭೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ನಾಳೆ ಯಾವ ರೀತಿಯಾಗಿ ಈ ಒಂದು ಟ್ವಿಸ್ಟ್ ಸಿಗ್ಬಹುದು ಅನ್ನುವಂತಹದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. DK ಶಿವಕುಮಾರ್ ಕೂಡ ಸಾಕಷ್ಟು ದೊಡ್ಡ ಆಕಾಂಕ್ಷಿ CM ಪಟ್ಟದಕ್ಕೆ ಇದ್ರೆ ಅವರ ಜೊತೆಯಲ್ಲೇ ಕೂಡ ಹಲವಾರು ಹಿರಿಯ ನಾಯಕರು ಕೂಡ ದಲಿತ CM ದಾಡವನ್ನ ಕೂಡ ಹೂಡುವಂತ ಸಾಧ್ಯತೆ ಇರುವಂತಹದ್ದು. ಹೀಗಾಗಿ ಯಾರ ಕೈಗೆ ತಲುಪುತ್ತೆ ಈ ಅಧಿಕಾರ CM ಸಿದ್ದರಾಮಯ್ಯ ಅವರ ಕಡೆಯಿಂದ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಹೈಕಮಾಂಡ್ ಸರಿಯಾಗಿ ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ಕೂಡ ತಪ್ಪಾಗಲ್ಲ. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ CM ಸಿದ್ದರಾಮಯ್ಯನವರು ದೆಹಲಿಯ ಪ್ರಹಸನದ ಬಳಿಕ ವಾಪಸ್ ಆಗ್ತಿರುವಂಥ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. HAL ಏರ್ಪೋರ್ಟ್ನ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಸೊ ಈ ಒಂದು ಕಾನ್ವಾಯ್ನಲ್ಲಿ CM ಸಿದ್ದರಾಮಯ್ಯನವರು ಇರುವಂಥ ಕಾರನ್ನು ಗಮನಿಸಿದರೆ ಅವರ ಆಪ್ತರು ನೋಡಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಲಿಟ್ರಲಿ ಅವರ ಬೆನ್ನ ಹಿಂದೆನೇ ಇದ್ದಾರೆ. ಒಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಅಪ್ಪಟ ಬೆಂಬಲಿಗ, ಇನ್ನೊಂದು ಕಡೆಯಲ್ಲಿ ಭೈರತಿ ಸುರೇಶ್ ಅವರ ಅಪ್ಪಟ ಬೆಂಬಲಿಗ, ಹಾಗೂ CM ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರು ಕೂಡ CM ಸಿದ್ದರಾಮಯ್ಯನವರ ಕಾರ್ನಲ್ಲೇ ಒಟ್ಟಿಗೆ ತೆರಳಿದ್ದಾರೆ. ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಆ ಒಂದು ರಿಯಲ್ ಟೈಮ್ನಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದು ಗೊತ್ತಾಗೋದಿಲ್ಲ. ಆದರೆ ಈಗ ನೀವು ಗಮನಿಸ್ಬೋದು, ಸ್ಲೋ ಮೋಷನ್ನಲ್ಲಿ CM ಸಿದ್ದರಾಮಯ್ಯನವರು ತೆರಳುತ್ತಾ ಇರುವಂತಹ ಕಾರ್ನಲ್ಲಿ ಸಚಿವ ಜಮೀರ್ ಅವರಿದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ, ಅದೇ ಥರ ಕಾನೂನು ಸಲಹೆಗಾರ AS ಪೊನ್ನಣ್ಣ ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಸೊ ಈಗ ಸಿಗ್ತಿರುವಂಥ ಅಪ್ಡೇಟೆಡ್ ಮಾಹಿತಿ ಏನು ಅಂತಂದರೆ, CM ಸಿದ್ದರಾಮಯ್ಯನವರು HAL ಏರ್ಪೋರ್ಟ್ನಿಂದ ಸೀದಾ ಅವರ ಅಧಿಕೃತ ನಿವಾಸ, ಸರ್ಕಾರಿ ನಿವಾಸ ಕಾವೇರಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವರು HAL ಏರ್ಪೋರ್ಟ್ಗೆ ಬಂದಿಳಿದಂಥ ಸಂದರ್ಭದಲ್ಲಿ ಅವ್ರನ್ನ ರಿಸೀವ್ ಮಾಡಿದಂಥ ವ್ಯಕ್ತಿಗಳು ಕೂಡ ತುಂಬ ಇಂಪಾರ್ಟೆಂಟ್, ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಒಂದು ಕಡೆ ಸಚಿವ ಕೃಷ್ಣ ಬೈರೇಗೌಡ, ಅವರ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಇಬ್ಬರು CM ಸಿದ್ದರಾಮಯ್ಯ ಅವರನ್ನು HAL ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ದೆಹಲಿಯಿಂದ ವಾಪಸ್ ಆದ್ರಲ್ಲ, ಆಗ HAL ಏರ್ಪೋರ್ಟ್ಗೆ ಬಂದಿಳಿದಂತಹ ಸಂದರ್ಭದಲ್ಲಿ ಅವ್ರನ್ನ ರಿಸೀವ್ ಮಾಡಿಕೊಂಡಿದ್ದು ಸಚಿವ ಕೃಷ್ಣ ಬೈರೇಗೌಡ,
ಅದೇ ಥರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಸೊ ಅದಾದ ನಂತರ ಅವರು CM ಸರ್ಕಾರಿ ನಿವಾಸ ಕಾವೇರಿಗೆ ಹೊರಟಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಕುರ್ಚಿ ಪ್ರಹಸನಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುವಂಥ ಟೈಮ್ ಹತ್ತಿರವಾಗಿದೆ. ಆಗಿನಿಂದಲೂ ಕೂಡ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀವಿ ದಟ್ ನಾಳೆ ಕರ್ನಾಟಕ ರಾಜಕೀಯ ಪಾಲಿಗೆ ಅದು ಮಹತ್ತರವಾದಂಥ ದಿನ, ಹೈ ವೋಲ್ಟೇಜ್ ದಿನ. ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ದಿನ ಏನು ಅಂತಂದರೆ ಅದು ಗುರುವಾರ. ಬಟ್ ಗುರುವಾರಕ್ಕೆ ಆ ಸಿಚುವೇಶನನ್ನು ಬಿಲ್ಡ್ ಮಾಡುವಂಥ ದಿನ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ಗಳಿದ್ದಾವೆ. AICC ನಾಯಕರೊಟ್ಟಿಗೆ CM ಸಿದ್ದರಾಮಯ್ಯನವರು ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರೊಟ್ಟಿಗೆ ಸಭೆ ನಡೆಸ್ತಾರೆ. ಇದಾದ ಮೇಲೆ ಅವರ ಆಪ್ತ ಹಾಗೂ ಕಟ್ಟ ಬೆಂಬಲಿಗರೊಟ್ಟಿಗೆ ಸಚಿವರು ಶಾಸಕರು ಅವರೊಟ್ಟಿಗೆ ಇನ್ನೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ. ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡೋರಿದ್ದಾರೆ. CM ಸಿದ್ದರಾಮಯ್ಯನವ್ರನ್ನ ರಾಜಕೀಯದಲ್ಲಿ ಅಷ್ಟು ಈಸಿಯಾಗಿ ತೆಗೆದುಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತು. ಈಗ ಒಂದು ಪರ್ಸ್ನಲ್ ಇದೇನಂತಂದರೆ ಅಂದರೆ ಕುತೂಹಲ ಏನು ಅಂತಂದರೆ ಏನಾದರೂ ಆಪ್ತರು ಪಟ್ಟು ಹಿಡಿದಿದ್ದೇ ಆದರೆ ನಾಳೆ ಅವರ ಸಭೆ ಇದೆಯಲ್ಲ ಆಪ್ತರೊಟ್ಟಿಗೆ, ಆ ಸಭೆಯಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನು ಕೊಡಬಾರ್ದು. ಈಗಾಗಲೇ ಒಂದು ರೌಂಡ್ ಆಗಿದೆ, ಆದರೆ ನಾಳೆ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಶಾಸಕರು ಬರ್ತಾರೆ, ಸಚಿವರು ಕೂಡ ಇರ್ತಾರೆ. ಸೊ ಶಾಸಕರು ಸಚಿವರ ಸಂಖ್ಯಾಬಲ ನೋಡಿದಂಥ ಸಂದರ್ಭದಲ್ಲಿ ಅದು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಆಗೇನಾದರೂ ಟರ್ನ್ ದ ಟೇಬಲ್, ಟ್ವಿಸ್ಟ್ ಇನ್ ದ ಟೇಲ್ ಅನ್ನೋ ಥರ ಒಂದು ರೋಚಕ ಟ್ವಿಸ್ಟನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಆಗ ರಾಜಕೀಯದ ಸ್ಥಿತಿಗತಿಗಳು ಯಾವ ರೀತಿಯಾಗಿ ಬುಡಮೇಲಾಗುತ್ತೆ ಅಥವಾ ಯಾರ ಕೈ ಮೇಲಾಗುತ್ತೆ ಹೇಳೋಕೆ ಬರಲ್ಲ. ಬಟ್ ಸದ್ಯಕ್ಕಂತೂ ಪ್ಲ್ಯಾನ್ ಸಿಂಪಲ್ ಇದೆ. ರಾಜೀನಾಮೆಯನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಸೂಚನೆ. ಆ್ಯಂಡ್ ಬಹುಶಃ ಯಾವುದೇ ರೀತಿಯಾದಂಥ ತಿಕ್ಕಾಟವನ್ನು ನಡೆಸದೆ CM ಸಿದ್ದರಾಮಯ್ಯನವರು ಅದನ್ನು ಪಾಲಿಸ್ತಾರೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡ್ತಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದೇಶ್ರೀಗ ಎಲ್ಲೋ ಒಂದು ಕಡೆ ಜಸ್ಟ್ ಹೇಳ್ತಾ ಇದ್ದೆ, ನಾಳೆ ಆಪ್ತರೊಟ್ಟಿಗೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಮೈಂಡ್ ಚೇಂಜ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ. ಅವ್ರು ಹಾಗೆ ಮಾಡ್ತಾರಾ ಅನ್ನೋದೇ ಮೂಲಭೂತವಾದಂತಹ ಪ್ರಶ್ನೆ. ಹಾಗೆ ಮಾಡ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಅವರು ಅನ್ನೋದು ಹೈಕಮಾಂಡ್ ಇರುವಂತಹ ವಿಶ್ವಾಸ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂಥ ಹಿರಿಯ ನಾಯಕರು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ವರ್ತನೆಯನ್ನ ತೋರ್ತಾರೆ ಅಥವಾ ತಮ್ಮ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಬಂಡಾಯವನ್ನ ಸಾರ್ತಾರೆ ಅಂತಹ ಸಾಧ್ಯತೆಗಳು ಬಹಳ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ JDS ನಿಂದ ಬಂದಂತಹ ಸಿದ್ದರಾಮಯ್ಯ ಅವರಿಗೆ 2013ರಲ್ಲಿ ಮುಖ್ಯಮಂತ್ರಿ ಮಾಡಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದು ಕಾಂಗ್ರೆಸ್ ಹೈಕಮಾಂಡ್. ಅದಾದಂತಹ ನಂತರದಲ್ಲಿ ವಿಪಕ್ಷ ನಾಯಕನಾಗಿಯೂ ಕೂಡ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ಅದಾದ ಬಳಿಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ನ ಹೈಕಮಾಂಡ್. ಹೀಗೆ ಹಲವು ಅವರು ಕಾಂಗ್ರೆಸ್ಗೆ ಬಂದಾಗಿಂದ ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಹೀಗೆಲ್ಲ ಇರುವಂತಹ ಟೈಮ್ನಲ್ಲಿ ರಾಹುಲ್ ಸಿದ್ದರಾಮಯ್ಯ ಅವರು ಬಂಡಾಯವನ್ನ ಹೇಳ್ತಾರೆ ಅಥವಾ ಅವರ ಬಣದ ನಾಯಕರು ಸಚಿವರು ಒತ್ತಡವನ್ನ ಹೇರಿ ವ್ಯತಿರಿಕ್ತವಾಗಿ ಹೈಕಮಾಂಡ್ನ ನಿರ್ಧಾರಕ್ಕೆ ವ್ಯತಿರಿಕ್ತವಾಗಿ ಅವರು ವರ್ತನೆ ಮಾಡ್ತಾರೆ ಅನ್ನೋದು ಕಷ್ಟ ಸಾಧ್ಯ ಅಂತ ಹೇಳ್ಬಹುದೇನೋ. ಸಿದ್ದರಾಮಯ್ಯ ಅವರು ಹಾಗೆ ಮಾಡ್ಲಿಕ್ಕಿಲ್ಲ ಅನ್ನೋದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಇನ್ನು ಈಗಾಗಲೇ ರೀಚ್ ಆಗಿದ್ದಾರೆ, ಸೀದಾ ತಮ್ಮ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾಳೆ ನಡೆಯುವಂತಹ ಕಾರ್ಯಕ್ರಮ, ನಾಳೆ ಸದ್ಯ ಮುಖ್ಯಮಂತ್ರಿಗಳ TPಯಲ್ಲಿರುವಂತೆ ಕೇವಲ 2 ಕಾರ್ಯಕ್ರಮಗಳು ಮಾತ್ರ ಇದ್ದಾವೆ. ಮೊದಲಿಗೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆಯಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಬೆಳಗ್ಗೆ 10 ಗಂಟೆಯಿಂದ 11:30 ತನಕ ಆ ಕಾರ್ಯಕ್ರಮ ಇದೆ. ಅದಾದ ಬಳಿಕ KPCC ಕಚೇರಿ ವಿಧಾನಸೌಧದಲ್ಲಿ ಅವರು ತೆರಳ್ತಾರೆ. ಅಲ್ಲಿ ಆಪ್ತರ ಜೊತೆ ಅವರು ಸಭೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆಪ್ತರ ಜೊತೆಗಿನ ಸಭೆಯ ಬಳಿಕ, ಮಹತ್ವದ ಸಭೆಯ ಬಳಿಕ, ಅದಾದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ CM ಸಿದ್ದರಾಮಯ್ಯ ಅವರು.
ಬಹುತೇಕ ಮಧ್ಯಾಹ್ನದ ವೇಳೆಗೆ ಸುದ್ದಿಗೋಷ್ಠಿಯನ್ನ ಮಾಡುವಂತ ನಿರೀಕ್ಷೆ ಇದೆ. ಆ ಸುದ್ದಿಗೋಷ್ಠಿಯಲ್ಲೇ ರಾಜೀನಾಮೆಯ ಬಗ್ಗೆ ಘೋಷಣೆ ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಗುರುವಾರ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವುದು ನಮಗ್ ಸಿಕ್ಕಿರುವಂತಹ ಇನ್ಸೈಡ್ ಡೀಟೇಲ್ಸ್. ಇವತ್ತಿನ ಸಭೆಯಲ್ಲಿ ಆ ನಿರ್ಧಾರ ಆಗಿದೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಫುಲ್ ಡೇ ಟೈಮ್ ಇದೆ. ನಾಳೆ ಆಪ್ತರ ಜೊತೆ ಅವರು ನಡೆಸುವಂತಹ ಮಾತುಕತೆ ಅದು ಬಹಳ ಇಂಪಾರ್ಟೆಂಟ್. ಅದಾದಂತಹ ನಂತರದಲ್ಲಿ ನಡೆಯುವಂತಹ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿಯಲ್ಲಿ ಬಹುತೇಕ ರಾಜೀನಾಮೆಯ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಬೆಳಗ್ಗಿನಿಂದಾನು ಮ್ಯಾರಥಾನ್ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆಯುವಂತಹ ನಿರೀಕ್ಷೆ ಇದೆ ರಾಹುಲ್. ಯಾಕಂದ್ರೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು ಬರ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮುಂದಾಗುವಂತಹ ಬೆಳವಣಿಗೆಗಳ ಮೇಲುಸ್ತುವಾರಿಯನ್ನ ನೋಡೋದಕ್ಕೆ ಅಥವಾ ಆ ಬೆಳವಣಿಗೆಗಳ ಮೇಲೆ ನಿಗಾನ ಇಡುವುದಕ್ಕೆ, ಯಾವುದೇ ಕಾರಣಕ್ಕೂ ಆ ಬೆಳವಣಿಗೆಗಳು ಹತೋಟಿಯನ್ನ ತಪ್ಪದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಹೈಕಮಾಂಡ್ನ ಇಬ್ಬರು ಪ್ರಮುಖ ನಾಯಕರ ಆಗಮನ ನಾಳೆ ರಾಜ್ಯಕ್ಕಾಗ್ತಾ ಇದೆ. ಹಾಗಾಗಿ ನಾಳೆ ಬೆಳಗ್ಗೆಯಿಂದಾನೇ ಮ್ಯಾರಥಾನ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಡೆಯುವಂತ ನಿರೀಕ್ಷೆ ಇದೆ ರಾಹುಲ್. ರೈಟ್ ವಿದ್ಯಾಶ್ರೀ, ನಾವು ಕೂಡ ಅವೇಟ್ ಮಾಡ್ತಿದ್ದೀವಿ ಆ ಒಂದು ರೋಚಕ ಬೆಳವಣಿಗೆಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.